ಡ್ಯುಯಲ್ ಶೇಡ್ ಇದೆ ಅಂತ ಹೇಳಿದ್ರೆ, ಡ್ಯುಯಲ್ ಶೇಡ್ ಅಲ್ಲಿ ಯಾವ ತರದ ಮಲೈಕಾ ಅವರನ್ನ ಕಾಣಬಹುದು ಅಂತ, ಅಂದ್ರೆ ನೆಗೆಟಿವ್ ತರ ಏನಾದ್ರು ಒಂದು ಶೇಡ್ ಇದೆಯಾ ಅಂತ? ಇಲ್ಲ ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ. ನನ್ನ ಪರ್ಸನಾಲಿಟಿಗೆ ಅಂದ್ರೆ ನಾನು ರಿಯಲ್ ಲೈಫಲ್ಲಿ ಮಲೈಕಾ ಹೇಗಿದ್ದಾರೆ ಅದ್ರ ತದ್ವಿರುದ್ಧವಾಗಿ ಒಂದು ಪರ್ಸನಾಲಿಟಿ ಇರ್ಬೋದು ಅಷ್ಟೇ. ನೆಗೆಟಿವ್ ಅಂತ ನಾವು ಹೇಳಕ್ ನೆಗೆಟಿವ್ ಅವರು ಇರ್ಬೋದು, ನಾನು ಇರ್ಬೋದು, ಅದನ್ನ ಹೇಳಕ್ಕಾಗಲ್ಲ. ಬಟ್ ಒಂಥರ ಇಮ್ಮೆಚ್ಯೂರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಕೂಡ ಇದೆ, ಮೆಚ್ಯೂರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಕೂಡ ಇದೆ. ಅವಳು ಮಾತಾಡ್ತಿರೋದು ಪರ್ಸ್ಪೆಕ್ಟಿವ್ ವೈಸ್ ನೋಡಿದ್ರೆ, ಜನರಲಿ ನೋಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ಇವಳು ಅನ್ಸುತ್ತೆ. ಬಟ್ ಒಂದ್ ಹುಡ್ಗನ್ ವಿಷಯ ಅಥವಾ ಒಂದ್ ಬಾಂಡ್ ಪ್ರಕಾರ ನೋಡಿದ್ರೆ ಎಷ್ಟು ಹಿಂಗ್ ಮಾತಾಡ್ತಿದ್ದಾಳೆ ಇವಳು ಅಂತಾನು ಅನ್ಸುತ್ತೆ. ಸೊ ನನಗನ್ಸುತ್ತೆ ಸಿನಿಮಾದ ಮೇಜರ್ ಸ್ಟ್ರೆಂತ್ ಬರವಣಿಗೆ ಅಂತಾನೆ ನನ್ಗನ್ಸೋದು. ಓಕೆ, ಈಗ ಕರ್ನಾಟಕದೆಲ್ಲ ಫುಲ್ ರೌಂಡ್ಸ್ ಆಗ್ತಾ ಇದಾರ. ಸೊ ಆ ಜನರ ಪ್ರೀತಿ ನೋಡಿದಾಗ ಏನ್ ಅನ್ನಿಸ್ತು ಕಲ್ಟಿ ಬಗ್ಗೆ ಅಂತ? ಅಯ್ಯೋ, ಆ ತರ ಪ್ರೀತಿ ಸೂಪರ್ ಸ್ಟಾರ್ಸಿಗೆ ಕೊಟ್ಟೆ ಕೊಡ್ತಾರೆ ನಮ್ ಜನ. ನಾವಂತ ಯಂಗ್ಸ್ಟರ್ಸಿಗೆ ಕೊಡ್ತಿರೋದು ನನ್ಗೆ ತುಂಬಾ ಶಾಕಿಂಗ್, ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಮೋಸ್ಟ್ಲಿ ನನ್ ಸೀರಿಯಲ್ ಕೂಡ ಒಂದ್ ಮಟ್ಟಕ್ಕೆ ಹೆಸರು ಮಾಡಿರೋದ್ರಿಂದ ಅವ್ರಿಗೆ ಮನೆ ಮನೆಗೂ ನಾನು ಯಾರು ಅಂತ ಗೊತ್ತು. ಸೊ ಅದು ನನ್ಗೆ ಫಾರ್ ಎವರ್ ಗ್ರೇಟ್ಫುಲ್. ನಾನು ಅವ್ರು ನನ್ನನ್ನು ಯಾವತ್ತೂ ಲೀಲಾ ಅನ್ನೋದಕ್ಕಿಂತ ನನ್ನ ಮಲೈಕಾ ಅನ್ನೋದು ತುಂಬಾನೇ ಕಮ್ಮಿ. ಲೀಲಾ ಅಂತಾನೆ ಅವ್ರ ತಲೆ ಒಳಗಿರುತ್ತೆ. ಸೊ ಹಿರಿಯರಿಂದ ಇದ್ದು, ಚಿಕ್ಕ ಮಕ್ಳಿಂದ ಇದ್ದು, ಯಂಗ್ಸ್ಟರ್ಸ್ ಎಲ್ಲರೂ ಪ್ರೀತಿ ಕೊಡ್ತಿದ್ದಾರೆ. ಎಸ್ಪೆಷಲಿ ನಾವು ಧಾರವಾಡಲ್ಲಿ ಫಸ್ಟ್ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ದು. ಅಲ್ಲಿ ಅದೊಂಥರ ಮ್ಯಾಜಿಕ್, ಪಾಸಿಟಿವ್ ಸ್ಟಾರ್ಟ್ ಅಂತ ಹೇಳ್ಬೋದು. ಒಂದ್ ಸಿನಿಮಾ ಪ್ರಮೋಷನ್ಗೆ 35,000 ಜನ ಸೇರಿದ್ರು. ನಾನು ಮತ್ತೆ ಜಯದ್ ಅವ್ರು ಬಿಟ್ರೆ ಯಾರು ಇರ್ಲಿಲ್ಲ. ಅಲೋಕ್ ಅವ್ರು ಇದ್ರು. ನಾವ್ ಯಾರು ಸ್ಟಾರ್ಸ್ ಅಲ್ಲ, ಇನ್ನು ಯಂಗ್ಸ್ಟರ್ಸ್. ನಾವೇನು ಈಗ ದಿನ ಒಂದ್ 2-3 ಸಿನಿಮಾ ಮಾಡ್ಕೊಂಡ್ ಬಂದಿರೋದು. ಅಷ್ಟು ಜನ ನಮಗ್ ಪ್ರೀತಿ ಕೊಟ್ಟಿದ್ದು. ನನಗೆ ಅಲ್ಲಿ ಜಾಸ್ತಿ ಕನೆಕ್ಟ್ ಆಗಿದ್ದು ನನ್ನ ಸೀರಿಯಲ್ ಫ್ಯಾನ್ಸ್ ತುಂಬಾ ಕನೆಕ್ಟ್ ಆಗಿದ್ದು. ಸೊ ಖುಷಿ ಆಗುತ್ತೆ. ನಮಗೆ ಹೋಗಕ್ಕೂ ಸ್ಟೇಜ್ ಇಂದ ಆಚೆ ಬರಕ್ಕೂ ಆಗ್ಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಸೊ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಓಕೆ, ಈಗ ನಿಮ್ಮ ಊರಲ್ಲೇ ನಡೀತಾ ಇದೆಯಲ್ಲ. ಹೌದು. ಸೊ ಬೆಣ್ಣೆ ದೋಸೆ ಅಂತಂದ್ರೆ ನೆನಪಾಗುವಂತದ್ದೇ ದಾವಣಗೆರೆ. ಸೊ ಬೆಣ್ಣೆ ದೋಸೆ ಬ್ಯೂಟಿ, ಸಾರಿ ಬೆಣ್ಣೆ ನಗರ ಬ್ಯೂಟಿ. ಸೊ ನಿಮ್ಮೂರಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇರುವಂತದ್ದು, ಕಾರ್ಯಕ್ರಮ ನಡೀತಾ ಇರುವಂತದ್ದು ಎಷ್ಟು ಖುಷಿ ಆಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ನಟಿಮಣಿಗೂ ಕೂಡ ಅವ್ರ ಊರಲ್ಲಿ ಅಂತ ಒಂದು ಅದ್ಭುತ ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಸಾಕಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ನಿಮ್ಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಹೆಂಗ್ ಅನ್ನಿಸ್ತಿದೆ ಒಳಗಡೆ ಅಂತ? ಸಿಕ್ಕಾಪಟ್ಟೆ ನರ್ವಸ್ನೆಸ್ ಇದೆ ನನಗೆ. ಅಂದ್ರೆ ತುಂಬಾ ಪ್ರೌಡ್ ಮೂಮೆಂಟ್ ನನಗೆ ಡೆಫಿನೆಟ್ಲಿ. ಯಾಕಂದ್ರೆ ಅಲ್ಲೇ ಬೆಳೆದಿದ್ದು, ಅಲ್ಲೇ ಓದಿದ್ದು, ಅಲ್ಲೇ ನನ್ನ ಚೈಲ್ಡ್ಹುಡ್ ಕಳೆದಿದ್ದು ನಾನು. ಇವಾಗ ಸಿನಿಮಾಗೋಸ್ಕರ ನಾನು ಬೆಂಗಳೂರಿಗೆ ಬಂದ್ರೆ, ಇಲ್ಲಾಂದ್ರೆ ಯೂಶಲಿ ಅಲ್ಲೇ ಇರ್ತಿದ್ದೆ ನಾನು. ಸೊ ಆ ಜನ ನನ್ಗೆ ಹೇಗ್ ಸ್ವೀಕರಿಸ್ತಾರೆ ಅಂತ ಅವತ್ ನನಗೆ ಗೊತ್ತಾಗುತ್ತೆ. ನನಗೂ ಗೊತ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ಒಂದು ಸ್ಟೇಜ್ ಇವೆಂಟ್ ನಾನು ಮಾಡ್ತಾ ಇರೋದು ನಮ್ಮೂರಲ್ಲಿ. ನನ್ನ ಕಾಲೇಜ್ಗೆ ಗೆಸ್ಟ್ ಆಗಿ ಕರೀತಾರೆ, ದೊಡ್ಡ ಇವೆಂಟ್ಗೆ ಗೆಸ್ಟ್ ಆಗಿ ಕರೀತಾರೆ, ಅದು ಬೇರೆ. ಬಟ್ ಅಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ ನನ್ಗಿದೆ. ವೇಟಿಂಗ್. ಇವಾಗ ನಮ್ ಜೊತೆಗೆ ರಚಿತಾ ಮ್ಯಾಮ್ ಕೂಡ ಜಾಯ್ನ್ ಆಗ್ತಾ ಇದಾರೆ. ಸೊ ಹೋಲ್ ಕ್ರೂ ಇರುತ್ತೆ. ಅವ್ರ ಸಾಂಗ್ ಬೇರೆ ರಿಲೀಸ್ ಮಾಡ್ತಾ ಇದಾರೆ, ಅವ್ರದ್ದು ಮತ್ತೆ ಜಯದ್ ಅವ್ರ ಕಾಂಬಿನೇಷನ್ ಅಲ್ಲಿ. ಸೊ ನೋಡ್ಬೇಕು. ಎಸ್, ನಿಮ್ಮ ಮತ್ತೆ ರಚಿತಾ ರಾಮ್ ಅವರ ಕಾಂಬಿನೇಷನ್ ಸೀನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಎಷ್ಟು ಟೈಮ್ ಲಿಮಿಟ್ ಹೇಳಕ್ಕಾಗಲ್ಲ, ಬಟ್ ಖಂಡಿತ ಮಾಡ್ಬೋದು. ಅವ್ರ ಜೊತೆ ಕೆಲಸ ಮಾಡಿದ ಒಂಥರ ನನಗೆ ಫಸ್ಟ್ ಎಲ್ಲರೂ ಕೇಳಿದೆ, ಇಬ್ರು ಹೀರೋಯಿನ್, ಅವ್ರು ಸೂಪರ್ ಸ್ಟಾರ್ ಆಲ್ರೆಡಿ, ನೀವ್ ಹೇಗೆ ಒಪ್ಕೊಂಡ್ರಿ ನನ್ಗೆ ಅದು ಪಾಸಿಟಿವ್ ಆಗಿ ತಗೊಂತೀನಿ ನಾನು. ನನಗೆ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಷ್ಟೇ. ನಾನು ಚೆನ್ನಾಗಿ ಆಕ್ಟ್ ಮಾಡ್ಬೇಕು, ನಾನು ಸ್ಕ್ರೀನ್ ಮೇಲೆ ಅದನ್ನ ಚೆನ್ನಾಗಿ ತೋರಿಸ್ಕೊಬೇಕು. ಯಾರ ಜೊತೆ ಆದ್ರೂ ಆಕ್ಟ್ ಮಾಡ್ಲಿ, ಅವ್ರು ದೊಡ್ಡೋರು ಇರ್ಲಿ, ಅವ್ರು ಚಿಕ್ಕವ್ರು ಇರ್ಲಿ. ಇವಾಗ ಅವ್ರು ಆಲ್ರೆಡಿ ಸೂಪರ್ ಸ್ಟಾರ್, ನನಗೆ ಅವ್ರ ಜೊತೆ ಕೆಲಸ ಮಾಡಕ್ ಇನ್ನೂ ಪ್ರೌಡ್ ಅನ್ಸುತ್ತೆ ಹೊರತು ಅದ್ರಲ್ಲಿ ನನಗೆ ಅಯ್ಯೋ ಭಯ ಏನೂ ಇಲ್ಲ. ನನಗೆ ನಾನು 100% ಕೊಡ್ಬೇಕು ಸ್ಕ್ರೀನ್ಗೆ ಅಷ್ಟೇ. ನನ್ನ ಕ್ಯಾರೆಕ್ಟರ್ ನಾನು ಚೆನ್ನಾಗಿ ಮಾಡ್ಬೇಕು, ಬಿಟ್ರೆ ನನ್ನ ತಲೆಯಲ್ಲಿ ಏನೂ ಇರ್ಲಿಲ್ಲ. ರಚಿತಾ ರಾಮ್ ಅವರು ನೀವು ಫ್ರೆಂಡ್ಸ್ ಆಗಿರ್ತೀರಾ, ಅಕ್ಕ ತಂಗಿ ಆಗಿರ್ತೀರಾ? ಫ್ರೆಂಡ್ಸ್ ಅನ್ಕೊಳ್ಳಿ. ಫ್ರೆಂಡ್ಸ್ ಅನ್ಕೋಬಹುದು. ಎಸ್, ದಶಕದ ಮೇಲಾಯ್ತು ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು. ಅವ್ರು ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕಂದಾಗ ಒಂದಷ್ಟು ಇನ್ಪುಟ್ಸ್ ಆಗಿರ್ಬೋದು, ಅಥವಾ ಶೂಟಿಂಗ್ ಸೆಟ್ ಅಲ್ಲಿ ಸಿಕ್ಕಾಗೆಲ್ಲನೂ ಕೂಡ ಒಂದಷ್ಟು ಮಾತನಾಡುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹೆಂಗಿರ್ತಿತ್ತು ಕಲ್ಟ್ ಸಿನಿಮಾದ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಅಂತ? ನನ್ಗೆ ಅಂತ ಆ ಥರ ಏನಿಲ್ಲ, ಕ್ಯಾಶುಯಲ್ ಆಗೇ ಇತ್ತು. ಹೋಗಿ ಫಸ್ಟ್ ಟೈಮ್ ಅವ್ರನ್ನ ನಾನು ಕ್ಯಾರವಾನ್ಗೆ ಹೋಗ್ಬಿಟ್ಟು ಮೀಟ್ ಮಾಡಿದವ್ರು ರೆಡಿ ಆಗ್ತಾ ಇದ್ರು. ನಾನು ಶೂಟಿಂಗ್ ಮುಗ್ದಿತ್ತು ಅವತ್ತು. ನಂದು ಇರ್ಲಿಲ್ಲ, ನಾನು ಆಗ್ಲೇ ಹೊಟ್ಟೋಗ್ತಿದ್ದೆ. ನನ್ನ ಫ್ಲೈಟ್ ಎಲ್ಲ ಬುಕ್ ಆಗಿತ್ತು ಮಂಗ್ಳೂರಲ್ಲಿ. ಅವ್ರಿಗೋಸ್ಕರ ನಾನು ವಾಪಸ್ ಸೆಟ್ಟಿಗೆ ಬಂದು, ಅವ್ರು ಅವತ್ತು ಅವ್ರ ಸ್ಟಾರ್ಟಿಂಗ್ ಡೇ ಅಂತ ವಾಪಸ್ ಬಂದು ಅವ್ರನ್ನ ಒಂದ್ಸತಿ ಮಾತಾಡಿಸಿ, ಆಮೇಲೆ ಅವರು, ನಾನು ಯೆಲ್ಲೋ ಕಲರ್ ಶರ್ಟ್ ಏನೋ ಹಾಕೊಂಡಿದ್ದೆ. ಅವಾಗ ಡೈರೆಕ್ಟ್ರಿಗೆ ಫೋನ್ ಮಾಡಿ, ನಿಮ್ ಹೀರೋಯಿನ್ ಬಂದಿದ್ದಾರೆ, ಸನ್ಫ್ಲವರ್ ತರ ಕಾಣಿಸ್ತಾ ಇದ್ದಾರೆ, ಫುಲ್ ಬೆಳ್ಳಗೆ ಬ್ರೈಟ್ ಆಗಿ ಅಂತ. ಸೊ ಹಾಗೆ ಚೆನ್ನಾಗಿತ್ತು ಅವ್ರ ಜೊತೆ. ಅವ್ರು ರೆಡಿ ಆಗ್ತಾ ಇದ್ರು, ಮೇಡಮ್ ನಂಗೆ ಫ್ಲೈಟ್ ಟೈಮ್ ಆಗ್ತಾ ಇದೆ, ಹೊರಡ್ತೀನಿ ಅಂದ್ಬಿಟ್ಟು ಜಸ್ಟ್ ಕ್ಯಾಶುಯಲ್ ಟಾಕ್ ಹೊರಟೆ ಅಷ್ಟೇ. ಇನ್ಪುಟ್ಸ್ ಏನಾದ್ರು ಕೊಡ್ತಿದ್ರ? ಇಲ್ಲ, ಏನು ಇಲ್ಲ ಆತರ ಏನಿಲ್ಲ. ಓಕೆ, ಈಗ ಇನ್ಪುಟ್ ಕೊಡೋಷ್ಟು ಟೈಮ್ ಅವ್ರಿಗೂ ಇರ್ಲಿಲ್ಲ ಪಾಪ. ಅಂದ್ರೆ ಬಿಕಾಸ್ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು 2 days ಅಷ್ಟೇ ನಾನು. ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ರಿ?
ಚಿತ್ರದುರ್ಗ ಮೇಜರ್ ಚಿತ್ರದುರ್ಗ ಅಯ್ಯೋ ಶಿವನೇ ಸಾಂಗ್ ಏನ್ ನೋಡ್ತಿದ್ದೀರಾ ಎಲ್ಲ ಚಿತ್ರದುರ್ಗದಲ್ಲೇ. ಮಂಗಳೂರು, ಮೈಸೂರು ಎಲ್ಲ ಕರ್ನಾಟಕನೇ. ಹೊಸದುರ್ಗ, ಆ ಬ್ರಿಡ್ಜ್ ಏನಿದೆ ಅಲ್ಲಿ, ಅಷ್ಟೇ ಅನ್ಸತ್ತೆ. ಮಂಗಳೂರು, ಉಡುಪಿ. ಓಕೆ. ಈಗ ಮಲೈಕಾ ಅವರ ಕ್ಯಾರೆಕ್ಟರೈಸೇಷನ್ ಯಾವ ತರ ಮೂಡ್ ಬಂದಿದೆ ಸಿನಿಮಾದಲ್ಲಿ ಅಂತ? ಓ ಸಖತ್ತಾಗಿ ಮೂಡ್ ಬಂದಿದೆ. ಸರ್ ಬರೀವಾಗ್ಲ ಒಂದ್ಸತಿ ಥಾಟ್ ನಾನು ಬಂದ್ ಹೋದ್ನಂತೆ, ಅವ್ರ ಉಪಾಧ್ಯಕ್ಷಕ್ಕಿಂತ ಮುಂಚೆ ಬರ್ದಿರೋದ್ ಕತೆ. ಹೀಗ್ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ, ಯೂಶಲಿ ಅವ್ರು ನನ್ನ ತುಂಬಾ ಟ್ರೆಡಿಷನಲ್ ಆಗಿ ನೋಡಿದ್ದಾರೆ ಸರ್. ನಾನು ಯಾವತ್ತು ವೆಸ್ಟರ್ನ್ ಔಟ್ಫಿಟ್ಸ್ ಅಲ್ಲಿ ನಾನು ನೋಡೇ ಇಲ್ಲ ಅವ್ರು. ಒಂದ್ಸತಿ ಉಪಾಧ್ಯಕ್ಷ ಸಕ್ಸಸ್ ಮೀಟ್ ಅಲ್ಲಿ ನಾನು ಶಾರ್ಟ್ ಡ್ರೆಸ್ ಹಾಕೊಂಬಂದ, ಓ ಇಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ ಇವಳು ಅನ್ಬಿಟ್ಟು ಅವಾಗ ಅವ್ರಿಗೊಂದು ಥಾಟ್ ಬಂತು, ಈ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ. ಅವ್ರಿಗೆ ಏನಿರಲಿಲ್ಲ, ಜಸ್ಟ್ ಅಟೈರ್ ಮೇಲೆ ಕಾನ್ಫಿಡೆನ್ಸ್, ಅವ್ರಿಗೆ ಆಕ್ಟಿಂಗ್ ಮೇಲೆಲ್ಲ ಕಾನ್ಫಿಡೆನ್ಸ್ ಇತ್ತು. ಅಟೈರ್ ಮೇಲೆ ಹೇಗ್ ಸೂಟ್ ಆಗುತ್ತೆ ಅದು ಇದು ಅಂತ ಅದೆಲ್ಲ ವರ್ಕೌಟ್ ಆಗೋಯ್ತು. ನನಗೆ ನಾನು ಅದೇ ಹೇಳಿದ್, ನನಗೊಂಥರ ಎಲಿವೇಶನ್ ನನ್ನ ಕರಿಯರ್ ಅಲ್ಲಿ. ಒಂಥರ ಮುದ್ದಾಗಿ ನನ್ನ ನೋಡ್ಕೊಂಡ್ ಬಂದಿರೋರ್ಗೆ ಇದೊಂಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನನ್ಗನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.